ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಬೇಕಂತ ಹೋರಾಟ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಲಿಂಗಾಯತ ವಿರೋಧಿ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಸಿದ್ದರಾಮಯ್ಯ ಅವರು ಪಂಚಮಸಾಲಿಯಾಗ್ಲಿ ಅಥವಾ ಬೇರೆ ಯಾವುದೇ ಸಮುದಾಯದವರಾಗ್ಲಿ ವಿರೋಧ ಇಲ್ಲ. ಅವ್ರಿಗೆ ಮೀಸಲಾತಿನ ಕೇಳೋಕೆ ಎಲ್ರಿಗೂ ಹಕ್ಕಿದೆ, ಆದ್ರೆ ಅದು ಕಾನೂನಾತ್ಮಕವಾಗಿ ಆಗ್ಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟ ಹಾಗೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಮುಸ್ಲಿಮರ 4% ತೆಗೆದುಕೊಂಡು ಒಕ್ಕಲಿಗರಿಗೆ 2%, ಲಿಂಗಾಯತರಿಗೆ 2% ಅಂತ ಕೊಟ್ಟಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಆದಾಗ ಅವರೇ ಅಫಿಡವಿಟ್ ಸಲ್ಲಿಸಿ ನಾವು ಯಥಾಸ್ಥಿತಿ ಕಾಪಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಪಂಚಮಸಾಲಿಯವ್ರನ್ನ 2A ಸೇರಿಸಿರ್ಲಿಲ್ಲ. ಹೀಗಾಗಿ ಕೋರ್ಟ್ ಆದೇಶದ ಪ್ರಕಾರ ಅವ್ರು 2A ಇನ್ನೂ ಬಂದಿಲ್ಲ. ಅವ್ರು 2A ಬರಬೇಕು ಅಂತಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಒಂದು ಪ್ರಕ್ರಿಯೆ ಇರುತ್ತೆ. ಆ ರೀತಿ ಆಗ್ಬೇಕು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಅವರು ತಮ್ಮ ಕೇಸ್ನ ಮಂಡನೆ ಮಾಡಬೇಕು, ಅವರು ವರದಿ ಕೊಡಬೇಕು. ಹೌದು, ಪಂಚಮಸಾಲಿ ಸಮುದಾಯನೂ ಕೂಡ ಸೇರಿಸಬಹುದು 2A ಅಂತ ಹೇಳಿ ಅವರು ವರದಿ ಬರಬೇಕು. ಅವಾಗ ಮಾತ್ರ ಸರ್ಕಾರ ಮಾಡಕ್ಕಾಗತ್ತೆ. ಸೊ ಹಾಗಾಗಿ ಒಂದು ಪ್ರಕ್ರಿಯೆ ಮೂಲಕ ನಡಿಬೇಕು. ಬಟ್ ಇವತ್ತು ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ಏನಕ್ಕೆ ಅಂತಂದ್ರೆ ಮೀಸಲಾತಿಗೆ ಸೀಲಿಂಗ್ ಹಾಕಿದ್ದಾರೆ 50% ಸುಪ್ರೀಂ ಕೋರ್ಟ್. ಅದೇ ಮೇನ್ ಕಾರಣ. ಇವತ್ತು ಆ ಸೀಲಿಂಗ್ ತೆಗೆದ್ರೆ ಖಂಡಿತ ಎಲ್ಲಾ ಸಮುದಾಯದೊಳಗೂ ಹಾಕ್ಬೋದು. ಇವತ್ತು 2A ನಲ್ಲೂ ಎಷ್ಟೊಂದು 103 ಜಾತಿಗಳಿದಾವೆ, ಅವರು ಕೂಡ ನಮಗೆ ಮೀಸಲಾತಿ ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದಾರೆ. ಈಗ ಪಂಚಮಸಾಲಿ ಅವ್ರಿಗೆ ಬಂದ್ರೆ ಅವ್ರಿಗೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲೂ ಬರುತ್ತೆ. ಸೊ ಹಾಗಾಗಿ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ 50% ಸೀಲಿಂಗ್ ಏನ್ ತೆಗೆದ್ರೆ ಅದು ತೆಗೆದು ಹಾಕ್ಬೇಕು. ಅವಾಗ ನಾವು ಪ್ರತಿಯೊಂದು ಸಮುದಾಯದಕ್ಕೂ ನ್ಯಾಯ ಒದಗಿಸಕ್ಕೆ ಸಾಧ್ಯ. ಈ ಕಡೆ ಜಾತಿ ಗಣತಿ ವರದಿ ಅನುಷ್ಠಾನ ಆಗ್ಬೇಕು ಅನ್ನೋ ಒಂದು ಒತ್ತಾಯನೂ ಕೂಡ ಇದೆ. ಆದ್ರೆ ಇದೇ ಸಮುದಾಯ, ಲಿಂಗಾಯತ ಸಮುದಾಯ ವಿರೋಧವನ್ನ ಮಾಡ್ತಿದ್ರು. ಈಗ ಜಾತಿ ಗಣತಿ ವರದಿ ಬಂದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ್ಯಾವ ಸಮುದಾಯದ ಎಷ್ಟು ಹಿಂದೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪಂಚಮಸಾಲಿ ಅವ್ರು ಹೇಳೋ ಹಾಗೆ ಹಿಂದೆ ಇದ್ರೆ ಖಂಡಿತ ಅವಾಗ ಅದ್ರ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಹೆಚ್ಚಳ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜಾತಿ ಗಣತಿ ಬಂದ್ರೆ ಅದು ಅವ್ರಿಗೆ ಅನುಕೂಲ. ಸಿದ್ದರಾಮಯ್ಯನವರು ಪದೇ ಒಂದು ಮಾತಾಡ್ತಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, 2 ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥದನ್ನ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಅಂತ. ಈ ಮೂಲಕ ಏನಾದ್ರೂ ಸಿದ್ದರಾಮಯ್ಯನವರು ನಡೆಸ್ತಕ್ಕಂಥ ಪ್ರಯತ್ನ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಅದೇ ರೀತಿ ಮಾಡ್ತಾ ಇರೋದು. ನಾವು 135 ದೊಡ್ಡ ಬಹುಮತನ ಪಡ್ಕೊಂಡು ಬಂದಿದ್ರು ಕೂಡ ಸರ್ಕಾರನ ಹೇಗಾದ್ರೂ ಮಾಡಿ ಕೆಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇಂಥ ವಿವಾದಗಳನ್ನ ಸೃಷ್ಟಿ ಮಾಡ್ತಿರ್ತಾರೆ. ಬಟ್ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಏನೇ ವಿವಾದಗಳ ಸೃಷ್ಟಿ ಆದ್ರೂ, ಏನೇ ಸವಾಲ್ ಬಂದ್ರು ಎದುರಿಸ್ತಾರೆ. ಬದಲಾವಣೆ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ. ಆ ಥರದ್ದೇನೂ ಇಲ್ಲ. ಸೊ ಇದು ಯತೀಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.